ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಮೇಡಮ್ ಓದಿದ ನೆನಪೇ ಇರೋದಿಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ಜನ ಕ್ವಶನ್ ಕೇಳ್ತಿದ್ರಿ. ಅದಕ್ಕೆ ಸೊಲ್ಯೂಷನ್ ಕೊಡೋಕ್ಕೆ ನಾನು ನಿಮ್ಮ ಶ್ವೇತಾ ಮೇಡಮ್ ಬಂದಿದ್ದೀನಿ. ಇವತ್ತಿನ ಕ್ಲಾಸ್ನಲ್ಲಿ ಟಾಪ್ ಮೆಮೊರಿ ಟೆಕ್ನಿಕ್ಗಳ ಬಗ್ಗೆ ಹೇಳ್ಕೊಡ್ತೀನಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ ತುಂಬ ಕಷ್ಟ ಆಗುತ್ತೆ. ಓದ್ತಾರೆ ಆದರೆ ಏನು ನೆನಪೇ ಇರೋದಿಲ್ಲ. ಎಕ್ಸಾಮ್ಗೆ ಹೋದಾಗ ಎಲ್ಲದು ಬ್ಲ್ಯಾಂಕ್ ಆಗಿ ಕಾಣಿಸುತ್ತೆ, ಎಂಥದ್ದು ನೆನಪಿಗೆ ಬರೋದಿಲ್ಲ. ಈ ಥರದನ್ನ ಎಲ್ಲರೂ ಫೇಸ್ ಮಾಡೇ ಇರ್ತಾರೆ. ಅದನ್ನು ಹೆಂಗೆ ಸರಿ ಮಾಡ್ಕೊಳ್ಳೋದು ಅನ್ನೋಂಥದ್ರ ಬಗ್ಗೆ ನಾನು ಹೇಳ್ಕೊಡೋಕ್ಕೆ ಬಂದಿದ್ದೀನಿ. ಮೆಮೊರಿ ಈಸ್ ವೆರಿ ಇಂಪಾರ್ಟೆಂಟ್. ಮೆಮೊರಿ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಏನೇನೋ ಕಸರತ್ತನ್ನು ಮಾಡ್ತಾರೆ, ಯೋಗ ಮಾಡ್ತಾರೆ, ತಿನ್ನೋಕ್ಕೆ ತುಂಬ ಹೆಲ್ದಿ ಫುಡ್ಡನ್ನು ಅಂತ ಹೇಳ್ಬಿಟ್ಟು ಏನೇನೋ ಬಾದಾಮಿ ಅದು ಇದು ಎಲ್ಲ ತಿಂತಾರೆ. ಆದರೆ ಯೂಸ್ ಮಾಡಬೇಕಾಗಿರೋಂಥ ಟೆಕ್ನಿಕ್ಗಳನ್ನು ಯೂಸ್ ಮಾಡೋದಿಲ್ಲ. ಅದು ಏನು ಎತ್ತ ಅನ್ನೋದನ್ನು ಹೇಳ್ಕೊಡೋಕ್ಕೆ ಇವತ್ತಿನ ಕ್ಲಾಸನ್ನು ನಾನು ಮಾಡ್ತಿರುವಂತಹದ್ದು. ಸೊ ಇವಾಗ ನಿಮ್ಮ ಮೆಮೊರಿ ಹೆಂಗಿದೆ, ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ಒಂದು ಸಲ ಟೆಸ್ಟ್ ಮಾಡುವ. ಇಲ್ಲಿ ಒಂದು ಮೆಮೊರಿ ಫಸ್ಟ್ ಟೆಸ್ಟ್, ಓಕೆನಾ? ಒಂದು ಬೋರ್ಡಲ್ಲಿ ಇವಾಗ ಒಂದು 4 ಇಮೇಜ್ಗಳಿದೆ. ಸೊ ಸ್ವಲ್ಪ ಹೊತ್ತು ನೋಡಿ, ಒಂದು 10 ಸೆಕೆಂಡು, ಮೋಸ ಮಾಡೋಕ್ಕಿಲ್ಲ. ನಿಮ್ಮ ಮೆಮೊರಿ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನಾನು ಟೆಸ್ಟ್ ಮಾಡೋಕ್ಕೆ ಇಲ್ಲಿ ಇವಾಗ ಈ ಟೆಸ್ಟನ್ನು ಕೊಟ್ಟಿರುವಂಥದ್ದು. ಒಂದು 10 ಸೆಕೆಂಡ್, ಐ ಥಿಂಕ್ ಇವೆಲ್ಲ ನೋಡಿದ್ರಿ ಅನ್ಸುತ್ತೆ. ಕರೆಕ್ಟ್ ಮಾಡಿ ನೋಡಿದ್ರಿ ತಾನೆ ಏನೆಲ್ಲ ಇದೆ ಅನ್ನೋದನ್ನು ನೋಡಿದ್ರಿ. ಇವಾಗ ನನ್ನ ಕ್ವಶನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು, ಮಿಸ್ ಮಾಡಲಿಕ್ಕೆ ಇಲ್ಲ. ಅಷ್ಟನ್ನು ಒಂದೇ ಸಲ ಮಾಡಬೇಕು, ಒಂದೇ ಮೆಸೇಜಲ್ಲಿ. ಲೆಟ್ಸ್ ಸಿ. ಇದಿಷ್ಟರಲ್ಲಿ ಬ್ಯಾಕ್ ಹೋಗ್ಲಿಕ್ಕಿಲ್ಲ, ಮೋಸ ಮಾಡಲಿಕ್ಕಿಲ್ಲ. ಇದಿಷ್ಟರಲ್ಲಿ ಏನೆಲ್ಲ ಇತ್ತು ನಮ್ಮ ಫಸ್ಟ್ ಮೆಮೊರಿ ಟೆಸ್ಟ್ ಇದು ಕ್ವಶನ್ನಲ್ಲಿ ಅನ್ನೋದನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲೆಟ್ಸ್ ಸಿ ಯುವರ್ ಮೆಮೊರಿ ಪವರ್ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನೋಡುವ. ಬೇಗ ಮಾಡಿ, ಓಕೆನಾ? ಲೆಟ್ಸ್ ಸಿ ಯಾರು ಚೆನ್ನಾಗಿ ಕರೆಕ್ಟಾಗಿ ಆನ್ಸರ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ ನಮ್ಮ ಮೆಮೊರಿ, ನಮ್ಮ ಮೆಂಟಲ್ ಹೆಲ್ತ್ ಯಾವ ಕಂಡೀಷನಲ್ಲಿದೆ ಅನ್ನೋಂಥದ್ದನ್ನು ನೋಡೋಕ್ಕೋಸ್ಕರ ಇವಾಗ ಇದನ್ನು ನಾನು ಕೊಟ್ಟಿರೋಂಥದ್ದು. ಐ ಹೋಪ್ ಆಲ್ ಆಫ್ ಯು ಆನ್ಸರ್ ಫಾರ್ ದ ಕ್ವಶನ್ ಆನ್ಸರ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಒಂದು ಟೆಸ್ಟ್ ಆಯಿತು. ಇನ್ನೊಂದು ಟೆಸ್ಟ್ ಕರೆಕ್ಟ್ ಮಾಡಿ ನೋಡ್ಕೊಳ್ಳಿ, ಓಕೆನಾ? ಕರೆಕ್ಟ್ ಮಾಡಿ ನೋಡ್ಕೊಳ್ಳಿ. ದೀಸ್ ಆರ್ ದ ರೋಸ್, ಓಕೆನಾ? ಇದು ರೋ. ಎಷ್ಟು ರೋ ಇದೆ? 4 ರೋ ಇದೆ, 3 ಕಾಲಮ್ ಇದೆ, ಓಕೆನಾ? 4 ರೋ ಇದೆ, 3 ಕಾಲಮ್ ಇದೆ. ಬೇಡ, ಬಿಟ್ಟಾಕಿ. 1 2 3 4 5 6 7 8 9 10 11 12 ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳುವ, ಓಕೆನಾ? ಸೊ ಇವಾಗ ನನ್ನ ಕ್ವಶನ್ ಏನು ಅಂತ ಅಂದರೆ, ಕರೆಕ್ಟ್ ಮಾಡಿ ನೋಡ್ಕೊಳ್ಳಿ. ನಾನೊಂದು ಕ್ವಶನ್ ಕೇಳ್ತೀನಿ. 6th ಪ್ಲೇಸಲ್ಲಿ ಯಾವ ಐಟಮ್ ಇತ್ತು? 6th ಪ್ಲೇಸಲ್ಲಿ ಯಾವ ಐಟಮ್ ಇತ್ತು? ಬೇಗ ಹೇಳಿ ನೋಡುವ. ರಿಪೀಟೆಡ್ ಕ್ವಶನ್ಗಳಿದೆ, ಯಾಕಂತಂದರೆ ನಿಮ್ಮನ್ನು ಕನ್ಫ್ಯೂಷನ್ ಮಾಡೋಕ್ಕೆ. 6th ಪ್ಲೇಸಲ್ಲಿ ಯಾವ ಕ್ವಶನ್ ಇತ್ತು, ಯಾವ ಐಟಮ್ ಇತ್ತು ಅನ್ನೋದನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲೆಟ್ಸ್ ಸಿ ಯುವರ್ ಮೆಮೊರಿ ಪವರ್. ತುಂಬ ಸ್ಟ್ರಾಂಗ್ ಆಗಿದ್ದರೆ ಎಸ್ ಕಮೆಂಟ್ ಮಾಡಿ, ಮೇಡಮ್ ನಾನು 90% ನನ್ನ ಮೆಮೊರಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಐ ಆಮ್ ವೆರಿ ಹ್ಯಾಪಿ ಟು ಸಿ ದ್ಯಾಟ್ ಒನ್. ಆ ಕಮೆಂಟನ್ನು ನೋಡೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ 6th ಪ್ಲೇಸಲ್ಲಿ ನಮ್ಮ ಹತ್ರ ಬನಾನಾ ಇತ್ತು, ಕರೆಕ್ಟಾ? ಫಸ್ಟ್ ಪ್ಲೇಸಲ್ಲೂ ಬನಾನಾ ಇತ್ತು, 6th. ಈ ಥರ ಇವಾಗ ಮೇಡಮ್ ಯಾಕೆ ರಿಪೀಟೆಡ್ ಆಗಿ ಕೇಳಿದ್ರಿ ಅಂತಂದರೆ, ಇನ್ ದ ಲೈಫ್ ಆಲ್ಸೋ ಸೋ ಮೆನಿ ಥಿಂಗ್ಸ್ ವಿಲ್ ಹ್ಯಾಪನ್ಸ್ ಲೈಕ್ ದಿಸ್ ಓನ್ಲಿ. ತುಂಬ ಟಾಪಿಕ್ಗಳನ್ನು ಕೇಳಿದ್ದನ್ನೇ ಕೇಳ್ತೀವಿ, ನೋಡಿದ್ದನ್ನೇ ನೋಡ್ತೀವಿ, ಪಾಠಗಳನ್ನು ಮೇಡಮ್ ಮಾಡ್ತಾರೆ, ಆಮೇಲೆ ಯೂಟ್ಯೂಬಲ್ಲಿ ಬಂದುಬಿಟ್ಟು ನಮ್ಮ ಕ್ಲಾಸನ್ನೇ ಕೇಳ್ತೀವಿ. ಸೊ ಪುನಃ ಕೇಳಿದಾಗ ರಿವೈಸ್ ಆಗುತ್ತೆ, ಆದರೂ ಕೆಲವೊಂದು ಸಲ ನೆನಪಲ್ಲಿ ಉಳಿಯೋದಿಲ್ಲ. ಯಾಕೆ ನೆನಪಲ್ಲಿ ಉಳಿಯೋದಿಲ್ಲ ಅನ್ನೋದನ್ನು ಯಾವತ್ತಾದರೂ ನಿಮಗೆ ನೀವೇ ಕ್ವಶನ್ ಮಾಡಿದ್ರಾ? ಇದು ನಿಮ್ಮೊಬ್ಬರದೇ ಪ್ರಾಬ್ಲಮ್ ಅಲ್ಲ, ಎಲ್ರಿಗೂ ಇಂಥದ್ದೊಂದು ಪ್ರಾಬ್ಲಮ್ ಇರುತ್ತೆ. ಅವ್ರು ಅದನ್ನು ಸರಿ ಮಾಡಿಕೊಂಡು ಬೇರೆ ಟೆಕ್ನಿಕ್ಗಳನ್ನೇ ಯೂಸ್ ಮಾಡಿಕೊಂಡು ಸರಿ ಮಾಡ್ಕೊಳ್ತಾರೆ. ನಾವು ಮಾತ್ರ ಇದ್ದಲ್ಲೇ ಇದ್ದುಬಿಟ್ಟು ನಮ್ಮ ಟೈಮನ್ನು ವೇಸ್ಟ್ ಮಾಡ್ತಾ ನಂಗೆ ನೆನಪೇ ಇರೋದಿಲ್ಲ ಅಂತ ಹೇಳ್ತಾ ಹೋಗ್ತೀವಿ. ಸೊ ನೆನಪು ಇರೋದಕ್ಕೆ ಕೆಲವೊಂದು ಮೆಥಡನ್ನು ಹೇಳ್ಕೊಡ್ತಾ ಇದ್ದೀನಿ ನಾನು. ಯು ಕ್ಯಾನ್ ಸಿ ಹಿಯರ್. ಇದು ಏನಂತಂದರೆ ಲರ್ನಿಂಗ್ ಪಿರಮಿಡ್. ನಾವು ಹೆಂಗೆ ಲರ್ನ್ ಮಾಡಿದ್ದು, ನೆನ್ಪಿಟ್ಕೊಂಡಿರೋವಂಥದ್ದು, ಕಲ್ತಿರೋದು ನಮ್ಮ ತಲೆಯಲ್ಲಿ ಉಳ್ಕೊಂಡಿರೋದು ಇರುತ್ತೆ ಅನ್ನೋದಕ್ಕೆ ಒಂದು ಲರ್ನಿಂಗ್ ಪಿರಮಿಡ್ ಇದು. ಸೊ ಕರೆಕ್ಟ್ ಮಾಡಿ ನೋಡ್ಕೊಳ್ಳಿ. ಲೆಕ್ಚರರ್ ಪಾಠ ಮಾಡಿರೋವಂಥದ್ದು 5% ಮಾತ್ರ. ಒಂದು ಸಲಕ್ಕೆ ಕೇಳಿದಾಗ ಅದನ್ನು ನಾಳೆ ನೀವು ರಿಕಾಲ್ ಮಾಡಿದರೆ ನಿಮ್ಮ ತಲೆಯಲ್ಲಿರುವಂಥದ್ದು 5%. ಮೇಡಮ್ ಎಂತ ಹಂಗಾರೆ ಪಾಠ ಕೇಳಿದ್ದು ವೇಸ್ಟ್ ಅಲ್ಲ. ನೀವು ಕೇಳೋವಾಗ ಕರೆಕ್ಟಾಗಿ ಕೇಳಬೇಕು, ರಿವೈಸ್ ಮಾಡಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮೆಮೊರಿಯಲ್ಲಿ ಸ್ಟೋರ್ ಆಗೋ ಹಾಗೆ ಮಾಡ್ಕೋಬೇಕು. ಸೊ ಅದಾದಮೇಲೆ ನೀವಾಗಿಯೇ ಸೆಲ್ಫ್ ಸ್ಟಡಿ ಮಾಡಿದಾಗ ಏನಾಗುತ್ತೆ, ರೀಡಿಂಗ್ ಮಾಡಿದಾಗ 10% ಉಳಿಯುತ್ತೆ. ಆಡಿಯೋ ವಿಜುವಲ್ ಆಗಿ ನೋಡಿದಾಗ ವಿತ್ ದ ಆಡಿಯೋ ನಿಮ್ಗೇನು ಬರುತ್ತೆ,
20% ನಿಮ್ಮ ತಲೆಯಲ್ಲಿ ಉಳಿಯುತ್ತೆ. ಓಕೆನಾ? ಡೆಮಾನ್ಸ್ಟ್ರೇಷನ್ ಇದ್ದಾಗ ಸ್ವಲ್ಪ ಜಾಸ್ತಿ ನೀವೇ ನೋಡಿ, ಒಂದು ಯಾವುದೋ ಒಂದು ಟಾಪಿಕ್ನ ತುಂಬ ಡೆಮಾನ್ಸ್ಟ್ರೇಷನ್ನಲ್ಲಿ ಅಥವಾ ಒಂದೇನೋ ಇಮೇಜು ಅದು ಇದು 3D ಅಲ್ಲೆಲ್ಲ ನೋಡಿದಾಗ ತುಂಬ ಚೆನ್ನಾಗಿ ನೆನಪಿರುತ್ತೆ. 30% ಉಳಿಯುತ್ತೆ. ಗ್ರೂಪ್ ಡಿಸ್ಕಷನ್, ಫ್ರೆಂಡ್ಸ್ ಜೊತೆ ಗ್ರೂಪ್ ಡಿಸ್ಕಷನಿಗೆ ಅಂತ ಹೋಗ್ತೀರಾ, ಅಲ್ಲಿ ಕರೆಕ್ಟಾಗಿ ಗ್ರೂಪ್ ಡಿಸ್ಕಷನ್ ಮಾಡಿದ್ರೆ ಚೆನ್ನಾಗೇ ಮಾರ್ಕ್ಸ್ ಬರುತ್ತೆ. ಅದು ಅಲ್ಲಿ ಹೋಗ್ಬಿಟ್ಟು ಫ್ರೆಂಡ್ಸು ಅದು ಇದು ಅಂತ ಹೇಳಿ ಟೈಮ್ ಪಾಸ್ ಮಾಡಿಕೊಂಡು ಅದು ಆಟ ಆಡಿದೆ ಇದು ಆಟ ಆಡಿದೆ ಅಂತ ಮಾಡಿದರೆ ಯಾವುದೂ ಆಗೋದಿಲ್ಲ. ಗ್ರೂಪ್ ಡಿಸ್ಕಷನ್ ಇಸ್ ದ ಬೆಸ್ಟ್ ಮೆಥಡ್. ದೆನ್ ಪ್ರಾಕ್ಟೀಸ್ ಬೈ ಡೂಯಿಂಗ್. ನಿಮಗೆ ನೀವೇ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಇನ್ನೂ ಚೆನ್ನಾಗಿ 75% ನಿಮ್ಮ ಮೈಂಡಲ್ಲಿ ಉಳಿಯುತ್ತೆ. ಸೊ ದೆನ್ ದಿಸ್ ಇಸ್ ದ ಟಾಪ್ ಮೋಸ್ಟ್. ಇದನ್ನು ನಾನು ಆಲ್ರೆಡಿ ಒಂದು ಸಲನೂ ಹೇಳಿದ್ದೀನಿ. ದಟ್ ಈಸ್ ನಥಿಂಗ್ ಬಟ್ ದ ಟೀಚಿಂಗ್ ಟು ದ ಅದರ್ಸ್. ಬೇರೆಯವರಿಗೆ ನೀವೇ ಒಬ್ಬರು ಟೀಚರು, ನಾನು ಬೇರೆಯವ್ರಿಗೆ ಟೀಚ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ನೀವೇ ಟೀಚರ್ ಆಗಿ ಬೇರೆಯವರಿಗೆ ಟೀಚ್ ಮಾಡಿದಾಗ ಅದಿನ್ನೂ ನಿಮ್ಮ ಬ್ರೈನಲ್ಲಿ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇದೆಲ್ಲ ನಿಮ್ಗೆ ನೀವೇ ಇರುವಂಥದ್ದು. ದಿಸ್ ಇಸ್ ಸೊ ಪಾರ್ಟಿಸಿಪೇಟರಿ ಟೀಚಿಂಗ್ ಮೆಥಡ್ ಅಂತಂದರೆ ತುಂಬ ಗ್ರೂಪ್ ವೈಸಲ್ಲಿ ಎಲ್ಲರೂ ಮಿಂಗಲ್ ಆಗಿ ಮಾಡುವಂಥದ್ದು. ಇದು ನೀವೊಬ್ಬರೇ ಮಾಡುವಂಥದ್ದು. ಓಕೆನಾ? ಇವಾಗ ನಿಮ್ಮ ಮೆಮೊರಿ ಸ್ಟ್ರಾಂಗ್ ಆಗಬೇಕು, ಕಲ್ತಿರೋದು ನೆನಪಲ್ಲಿ ಉಳಿಬೇಕು, ಯಾವತ್ತು ನೆನಪೇ ಇಲ್ಲ ಅಂತ ಹೇಳಬಾರ್ದು ಅಂತಂದರೆ ನಾನು ಹೇಳ್ಕೊಡುವಂತಹ ಮೆಥಡ್ಗಳನ್ನು ನೀವು ಯೂಸ್ ಮಾಡಬೇಕು. ಫಸ್ಟ್ ಒನ್ ಆ್ಯಕ್ಟಿವ್ ರಿಕಾಲ್. ಏನು ಅಂತಂದರೆ ಒಂದು ಟಾಪಿಕನ್ನು ಓದಿರ್ತೀರ, ರಿಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ರಿಕಾಲ್ ಅಂತಂದರೆ ಓದಿ ಆದಮೇಲೆ ಪುಸ್ತಕನ ಮುಚ್ಚಿ, ನಾನು ಇದನ್ನು ಓದಿದೆ. ಸೊ ರೀಡ್, ದೆನ್ ರೀಡ್ ಮಾಡಿ ಆದಮೇಲೆ ಏನು ಮಾಡಬೇಕು? ಸೊ ಯು ಕ್ಯಾನ್ ಸಿ ರೀಡ್, ದೆನ್ ಕ್ಲೋಸ್ ದ ಬುಕ್, ದೆನ್ ರಿಕಾಲ್. ಅರ್ಥ ಆಗ್ತಿದೆಯಾ? ರಿಕಾಲ್. ಅದರ್ವೈಸ್ ಇದು ಆಗಲಿಲ್ಲ, ರೀಡ್ ಮಾಡಿದ್ರಿ, ಪುರ್ಸತ್ತೆ ಇಲ್ಲ, ಎಲ್ಲಿಗೋ ದಾರಿ ಮೇಲೆ ಹೋಗ್ತಾ ಇದ್ರಿ, ಅಮ್ಮ ಏನೋ ಅಂಗಡಿಗೆ ಕಳಿಸಿದ್ರು, ಹೋಗೋವಾಗ ರಿಕಾಲ್ ಮಾಡ್ತಾ ಹೋಗಿ ಆವಾಗ ಏನಾಗುತ್ತೆ ಗೊತ್ತಾ? ಓಕೆ, ನಂಗೆ ಈ ಟಾಪಿಕ್ ನೆನಪಿಲ್ಲ, ನಾನು ಮನೆಗೆ ಹೋಗ್ಬಿಟ್ಟು ಪುನಃ ಓದಬೇಕು ಅನ್ನುವಂಥದ್ದು ನಿಮಗೆ ರಿಯಲೈಸ್ ಆಗುತ್ತೆ. ದಿಸ್ ಈಸ್ ಆಲ್ಸೋ ಬೆಸ್ಟ್ ಮೆಥಡ್ ಟು ಸ್ಟೋರ್ ಇನ್ ಯುವರ್ ಮೆಮೊರಿಯಲ್ಲಿ ಪ್ರಿಂಟ್ ಹಾಕೊಳ್ಳೋಕ್ಕೆ ಒನ್ ಆಫ್ ದ ಬೆಸ್ಟ್ ಮೆಥಡ್. ದಿಸ್ ಇಸ್ ಮೆಮೊರಿ ಪ್ಯಾಲೇಸ್ ಮೆಥಡ್ ಅಂತ ಹೇಳ್ಬಿಟ್ಟು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಈಸಿ ಆಲ್ಸೋ. ಮೇಡಮ್ ಎಂಥ ಪ್ಯಾಲೇಸ್ ಗಿಲೇಸ್ ಅಂತ ಹೇಳ್ತಿದ್ದೀರಾ ಅಂತ ಕೇಳಬಹುದು. ಎಸ್, ಇದು ಹೆಂಗೆ ಅಂತಾನೆ, ಫಾರ್ ಎಕ್ಸಾಂಪಲ್ ನಿಮ್ಮದೇ ಒಂದು ಮನೆ ಅಂತ ಇಟ್ಕೊಳ್ಳುವ. ಈ ಮನೆಗಳಲ್ಲಿರುವಂಥ ಐಟಮ್ಗಳಿಗೆ ನಿಕ್ ನೇಮ್ ಕೊಡ್ತಾ ಹೋಗುವಂಥದ್ದು. ನಿಕ್ ನೇಮ್ ಏನು? ನಿಮ್ಮ ಟಾಪಿಕ್ಗಳು. ಫಾರ್ ಎಕ್ಸಾಂಪಲ್ ಸ್ಪೀಡ್ ಅಂತ ಅಂದರೆ ಡೋರು, ಈ ಥರ. ಮೊಮೆಂಟಮ್ ಅಂತ ಅಂದರೆ ಏನೋ ಟೆರೆಸ್ಸು, ಈ ಥರ ಬೇರೆ ಬೇರೆ ನೇಮ್ಗಳನ್ನು ಕೊಡ್ತಾ ಹೋಗುವಂಥದ್ದು. ಆವಾಗ ಏನಾಗುತ್ತೆ? ಓಕೆ, ಸಡನ್ನಾಗಿ ನೆನಪಿಗೆ ಬರುತ್ತೆ. ಕಂಪೇರ್ ಮಾಡಿದಾಗ, ನಿಕ್ ನೇಮ್ಗಳನ್ನು ಕೊಟ್ಟಾಗ, ಈ ಥರ ಮಾಡಿದಾಗ ಚೆನ್ನಾಗಿ ಮೈಂಡಲ್ಲಿ ಏನಾಗುತ್ತೆ? ಪ್ರಿಂಟ್ ಆಗುತ್ತೆ, ಅಚ್ಚಳಿಯೋದೇ ಉಳಿಯುತ್ತೆ. ಓಕೆನಾ? ಟ್ರೈ ಮಾಡಿ ಇದನ್ನು. ನಾನೇನು ಮಾಡ್ತಿದ್ದೆ ಅಂತಂದರೆ ಸೆಂಟೆನ್ಸನ್ನು ಫಾರ್ಮ್ ಮಾಡ್ತಿದ್ದೆ. ಕೆಲವೊಂದು ಥಿಯರಮ್ ಇರ್ತಿತ್ತು, ಆ ಥಿಯರಮ್ಗಳಿಗೆ ಸೆಂಟೆನ್ಸ್ಗಳನ್ನು ಫಾರ್ಮ್ ಮಾಡುವಂಥದ್ದು. ಯಾಕೆ ಅಂತಲೇ ಒಂದು ಲೈನ್ ಆದಮೇಲೆ ಒಂದು ಲೈನನ್ನು ನೆನ್ಪಿಟ್ಕೊಳ್ಳೋಕ್ಕೆ ಸೆಂಟೆನ್ಸ್ ಥರ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ನಮ್ಮದು 8 ಪ್ಲ್ಯಾನೆಟ್ಗಳಿದೆ, ಅದನ್ನು ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತಂದರೆ ಒಂದು ಸೆಂಟೆನ್ಸನ್ನು ಫಾರ್ಮ್ ಮಾಡೋದು. ಮೈ ವೆರಿ ಎಜುಕೇಟೆಡ್ ಮದರ್ ಜಸ್ಟ್ ಸರ್ವ್ಡ್ ದ ನ್ಯಾಚೋಸ್, ಈ ಥರ. ಆವಾಗ ಮೈ ಅಂತಾನೆ ಎಮ್ ಬಂತು, ಮರ್ಕ್ಯುರಿ. ವೆರಿ ಅಂತಂದರೆ ವೀನಸ್, ಈ ಎಜುಕೇಟೆಡ್ ಅಂತಂದರೆ ಅರ್ತ್, ಈ ಥರ. ಓಕೆನಾ? ನೇಮಿಗೆ ನಿಕ್ ನೇಮ್ಗಳನ್ನೇ ಇಟ್ಕೊಳ್ತಾ ಹೋಗುವಂಥದ್ದು. ಕೋಡ್ ವರ್ಡ್ ಥರ. ಆವಾಗ ಚೆನ್ನಾಗಿ ನೆನಪಿರುತ್ತೆ. ಇದನ್ನು ಟ್ರೈ ಮಾಡಿ, ಆಯಿತಾ? ಥಿಯರಮ್ಗಳಿಗೆ ತುಂಬ ಯೂಸ್ ಆಗುತ್ತೆ. ಸೊ ಥಿಯರಮನ್ನು ಬರಿತೀನಿ ಅಂತ ಅಂದರೆ ಇದು ತುಂಬ ಯೂಸ್ ಆಗುತ್ತೆ. ಯಾವ್ದು ಲೈನ್ ಆದಮೇಲೆ ಯಾವ್ದು ಲೈನು ಅಂತ ಹೇಳ್ಕೊಳ್ಳೋಕ್ಕೆ ಫಸ್ಟಿಗೆ ಲೆಟರ್ಗಳನ್ನು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಆವಾಗ ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ಒನ್ ಇಸ್ ಕೈಸನ್ ಮೆಥಡ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಜಪಾನೀಸ್ ಟೆಕ್ನಿಕ್. ಇದು ಹೆಂಗಂತಂದರೆ ನಿಮಗೆ ನೀವೇ ಇವತ್ತು ಒಂದು ಟಾಪಿಕನ್ನು ಓದಿದ್ದೀನಿ, ಓಕೆನಾ? ನಾಳೆ ಇನ್ನೊಂದು ಟಾಪಿಕನ್ನು ಓದ್ತೀನಿ, ಒಂದು ಸ್ವಲ್ಪ ಜಾಸ್ತಿ ಓದ್ತೀನಿ. ಓಕೆನಾ? ಮೆಮೊರಿಯಲ್ಲಿ ನೀವೇ ಫಿಕ್ಸ್ ಮಾಡ್ಕೊಳ್ಳುವಂಥದ್ದೇನು? ಇವತ್ತೊಂದು ಟಾಪಿಕನ್ನು ಓದಿದೆ, ಓಕೆ, ಕಂಪ್ಲೀಟ್ ಆಯಿತು. ಫಾರ್ ಎಕ್ಸಾಂಪಲ್ ಫಸ್ಟ್ ಚಾಪ್ಟರು ಯಾವುದನ್ನು, ಸೆಕೆಂಡ್ ಚಾಪ್ಟರ್ ತೊಗೊಳ್ಳುವ, ರಿಲೇಷನ್ ಆ್ಯಂಡ್ ಫಂಕ್ಷನ್ಸಲ್ಲಿ ಕಾರ್ಟಿಷಿಯನ್ ಪ್ರಾಡಕ್ಟನ್ನು ಇವತ್ತು ಓದೆ. ನಾಳೆಗೆ ನಾನು ರಿಲೇಷನ್ದು ಟೈಪ್ಗಳನ್ನು ಕಲಿತೀವಿನಿ. ಈ ಥರ ಒಂದೊಂದೇ ಪರ್ಸೆಂಟೇಜ್ ಏನು ಮಾಡ್ತಾ ಹೋಗುವಂಥದ್ದು, ಜಾಸ್ತಿ ಮಾಡ್ತಾ ಹೋಗುವಂಥದ್ದು. ಇನ್ಕ್ರೀಸ್ ದ ಮೆಥಡ್ ಅಥವಾ ನಿಮ್ಮ ಟಾಪಿಕ್ಗಳನ್ನು ಒಂದೊಂದೇ ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾ ಹೋಗುವಂಥದ್ದು. ನಾಳೆಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಓದ್ತೀನಿ. ಈ ಥರ ಪರ್ಸೆಂಟೇಜ್ ಒಂದೇ 1% ಜಾಸ್ತಿ ಮಾಡಿದಾಗ ಒಂದು ತಿಂಗಳಾದಾಗ ಎಷ್ಟು ಜಾಸ್ತಿ ಆಯಿತು ಅಲ್ವಾ? ಸೊ ದಿಸ್ ವಿಲ್ ಹೆಲ್ಪ್ ಯು ಟು ಸ್ಟೋರ್ ಸೋ ಮೆನಿ ಥಿಂಗ್ಸ್.
ನಿಮ್ಮ ಮೆಮೊರಿಗೆ ಏನಾಗುತ್ತೆ, ಬ್ರೈನಿಗೆ ಕೆಲಸ ಕೊಟ್ಟಂಗಾಗುತ್ತೆ, ಕೆಪಾಸಿಟಿ ಏನು ಮಾಡ್ದಂಗಾಗುತ್ತೆ, ಜಾಸ್ತಿ ಮಾಡ್ತಾ ಹೋದಂಗಾಗುತ್ತೆ. ಇನ್ಕ್ರೀಸ್ ಬೈ 1% ಅಷ್ಟೇ. ಇವತ್ತು 1% ಜಾಸ್ತಿ ಮಾಡಿದೆ, ನಾಳೆಗೆ ಇನ್ನೊಂದು ಪರ್ಸೆಂಟೇಜ್ ಜಾಸ್ತಿ ಮಾಡಿದೆ ಅಂತ ಈ ರೀತಿಯಾಗಿ ಓದಿ ಯೂಸ್ ಆಗುತ್ತೆ. ಟೀಚ್ ವಾಟ್ ಯು ಲರ್ನ್. ನೀವು ಕಲ್ತಿರೋದನ್ನ ಬೇರೆಯವರಿಗೆ ಹೇಳ್ಕೊಡಿ. ಇದು ನಾನು ತುಂಬ ಸಲ ಹೇಳಿದ್ದೀನಿ, ಕ್ಲಾಸಲ್ಲೂ ಹೇಳ್ತಾ ಇರ್ತೀನಿ. ನೀವು ಕಲ್ತಿರೋದನ್ನ ಬೇರೆಯವರಿಗೆ ನಾಳೆ ಹೇಳ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಓದಿ, ಆವಾಗ ಇನ್ನೂ ಜಾಸ್ತಿ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕಂತಂದರೆ ಬೇರೆಯವ್ರಿಗೆ ಹೇಳ್ಕೊಡೋವಾಗ ತಪ್ಪಿದ್ರೆ ನಗಾಡ್ತಾರೆ, ಇಂಥದ್ದೆಲ್ಲ ಫೀಲ್ ಮೈಂಡಿಗೆ ಬರುತ್ತೆ ಅಲ್ವಾ. ಸೊ ನಾನು ಇನ್ನೊಬ್ಬರಿಗೆ ಟೀಚ್ ಮಾಡ್ತೀನಿ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಏನು ಮಾಡಿ, ಓದಿ, ಆವಾಗ ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ. ಓಕೆನಾ. ಸೊ ದ ಲಾಸ್ಟ್ ಒನ್ ಇಸ್ ಸೆಟ್ ಯುವರ್ ಮೈಂಡ್ ಸೆಟ್. ನಿಮ್ಮ ಮೈಂಡ್ ಸೆಟ್ಟನ್ನು ಫಸ್ಟ್ ಸೆಟ್ ಮಾಡ್ಕೋಬೇಕು. ಅಯ್ಯೋ ನನ್ನ ಮೆಮೊರಿನೇ ಚೆನ್ನಾಗಿಲ್ಲ, ಐ ಡೋಂಟ್ ಹ್ಯಾವ್ ದ ಗುಡ್ ಮೆಮೊರಿ, ನನ್ನ ಹತ್ರ ಮೆಮೊರಿನೇ ಇಲ್ಲ 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 ಅಂತ ಇದ್ದರೆ ಆ ಬ್ರೈನಿಗೆ ಟೆನ್ಷನ್ ಆಗಿಬಿಟ್ಟು, ಹೌದು ನನ್ನ ಹತ್ರ ಮೆಮೊರಿನೇ ಇಲ್ಲ ಅಂತ ಹೇಳ್ಬಿಟ್ಟು ಬ್ರೈನ್ ಸಹ ಡಿಸೈಡ್ ಮಾಡಿಬಿಡುತ್ತೆ. ಸೊ ಬಿ ಕಾನ್ಫಿಡೆಂಟ್. ನಿಮಗೆ ನೀವೇ ಏನಾಗಿರಬೇಕು, ಒಂದು ಮಾಡೆಲ್ ಆಗಿರಬೇಕು. ಯಾವ ಥರ ನಾನು ಅಚೀವ್ ಮಾಡ್ತೀನಿ, ನನ್ನ ಹತ್ರ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಮೈಂಡಲ್ಲಿ ಬರಬೇಕು. ಸೊ ಬಿ ಪಾಸಿಟಿವ್. ಇದೆಂಥ ಬ್ಲಡ್ ಗ್ರೂಪ್ ಅಲ್ಲ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಓಕೆನಾ. ಆವಾಗ ಏನಾಗುತ್ತೆ, ಆಟೋಮೆಟಿಕಲಿ ನಮಗೆ ಖುಷಿ ಆಗಿಬಿಟ್ಟು ನಮ್ಮ ಮೈಂಡಲ್ಲಿ ಏನೋ ಒಂದು ಎಸ್ ಐ ವಿಲ್ ಅಚೀವ್ ಸಮಥಿಂಗ್ ಅಂತ ಹೇಳ್ಬಿಟ್ಟು ನಿಮ್ಮ ಮೈಂಡಲ್ಲೇ ಸೆಟ್ ಆಗುತ್ತೆ. ಇದು ಎಲ್ಲದನ್ನು ಮಾಡಿ ನಿಮ್ಮ ಬ್ರೈನು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಮೆಮೊರಿಗಳು ತುಂಬ ಸ್ಟೋರ್ ಆಗುತ್ತೆ, ಕೆಪಾಸಿಟಿನೂ ಜಾಸ್ತಿ ಆಗುತ್ತೆ. ಸುಮ್ಮನೆ ರೀಲ್ಸ್ ಎಲ್ಲ ನೋಡೋದು ಒಂದು ಸ್ವಲ್ಪ ಕಡಿಮೆ ಮಾಡಿ. ಯಾಕಂತಂದರೆ ಅದು ಸಹ ನಿಮ್ಮ ಮೆಮೊರಿಯಲ್ಲೇ ಸ್ಟೋರ್ ಆಗುವಂಥದ್ದು. ಅಂಥದ್ದೆಲ್ಲ ಬೇಡದಿರುವಂತಹ ವಿಷಯಗಳು ಮೈಂಡಲ್ಲಿ ಸ್ಟೋರ್ ಆದಾಗ ಓದಿರುವಂಥದ್ದು ಉಳಿಯೋದು ಕಷ್ಟ ಆಗುತ್ತೆ. ಇವತ್ತೇ ನೆನ್ಪಿಟ್ಕೊಳ್ಳಿ. ಸೊ ನೀವು ಸೆಕೆಂಡ್ ಪಿ ಯು ಸಿ ಅಥವಾ ಫಸ್ಟ್ ಪಿ ಯು ಸಿಯಲ್ಲಿದ್ದರೆ ನಾವೇ ಪರೀಕ್ಷೆಯವರು ನಿಮಗೆ ಕ್ಲಾಸ್ಗಳನ್ನು ಮಾಡ್ತಿದ್ದೀವಿ. ಇಟ್ ಈಸ್ ನಥಿಂಗ್ ಬಟ್ ವಿಜೇತ ಮತ್ತು ಆರಂಭ ಬ್ಯಾಚ್ ಅಂತ ಕರಿತೀವಿ. ನಿಮಗೆ ಇಲ್ಲಿ ನಿಮ್ಮ 1 ವರ್ಷಕ್ಕೆ ಆಗುವಂತಹ ಎಲ್ಲ ಸಿಲೆಬಸ್ಗಳನ್ನು ಕವರ್ ಮಾಡಿಬಿಟ್ಟು ನಿಮ್ಮನ್ನು KCET ನೀಟ್ ಹಾಗೂ ಫಸ್ಟ್ ಪಿ ಯು ಸಿಯಲ್ಲಿದ್ದರೂ ಸಹ ಅವರಿಗೂ ಸಹ KCET ಎಕ್ಸಾಮ್ಗೆ ನಿಮ್ಮನ್ನು ನಾವು ಪ್ರಿಪೇರ್ ಮಾಡ್ತಿದ್ದೀವಿ. ಮರೀದೆ ಎಲ್ಲರೂ ಈ ಕ್ಲಾಸಿಗೆ ಜಾಯಿನ್ ಆಗಿ. ಸೊ ಬೇರೆ ಏನೇ ನಿಮಗೆ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಐ ವಿಲ್ ಆನ್ಸರ್ ಫಾರ್ ದಟ್ ಒನ್. ಅದಕ್ಕೋಸ್ಕರ ಅಂತಲೇ ಕ್ಲಾಸನ್ನು ರೆಡಿ ಮಾಡ್ಕೊಂಡು ಬರ್ತೀನಿ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೇರ್ ಟೇಕ್ ಕೇರ್, ಬಾಯ್.